ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇವತ್ತು ಬೆಣ್ಣೆ ಕಾಯಿಸೋದನ್ನ ಹೇಳ್ಕೊಡ್ತೀನಿ. ನಾವು ಹಳ್ಳಿ ಕಡೆಯಿಂದನೇ ಬೆಣ್ಣೆ ತರೋದು, ಅಂಗಡಿ ಬೆಣ್ಣೆ ಅಂತೂ ಅಲ್ಲ ಇದು. ಹಾಗಾಗಿ ಬೆಣ್ಣೆ ಕಾಯಿಸೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ 1 ಸ್ಪೂನು ಮೆಂತ್ಯನ ಹಾಕೊಂಡು ಸಣ್ಣ ಊರಿನಲ್ಲಿ ಇಟ್ಕೊಂಡು ಘಮ ಬರೋವರೆಗೂ ಹುರ್ಕೋಬೇಕು. ಅದು ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಂಡು ಅದನ್ನ ಸೈಡಿಗೆ ತೆಗೆದಿಟ್ಕೋಬೇಕು. ಯಾಕೆಂದ್ರೆ ಕೆಂಪಗಾದ್ರೇನೆ ಮೆಂತ್ಯ ಕಹಿ ಬರಲ್ಲ. ಅದಾದ್ಮೇಲೆ ಲವಂಗ, ನಾನಿಲ್ಲಿ 10 ಲವಂಗ ಹಾಕೊಂಡಿದ್ದೀನಿ. ನಮ್ದು 1 kg ಬೆಣ್ಣೆ ಇದೆ, ಹಾಗಾಗಿ 10 ಲವಂಗನು ಕೂಡ ಇಲ್ಲಿ ನಾನು ಹುರ್ಕೊಂತಾ ಇದ್ದೀನಿ. ಲವಂಗ ಹುರ್ಕೊಂಡಾದ್ಮೇಲೆ ಇವಾಗ ಈ 10 ಏಲಕ್ಕಿ ಕೂಡ ನಾನು ಇಲ್ಲಿ ಹಾಕೊಂಡು ಬಿಸಿ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನಾನು ಇವಾಗ ಮೆಣಸನ್ನ ಹುರ್ಕೊಂತೀನಿ. ಮತ್ತೆ ಮೆಣಸು ಅಷ್ಟೇ ಜಾಸ್ತಿ ಹೊತ್ತು ಹುರಿಯಂಗಿಲ್ಲ, ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂತೀನಿ. ಈಗ ಆಯ್ತು, ಮಸಾಲೆಗಳೆಲ್ಲ ಹುರ್ಕೊಂಡಿದ್ದಾಯ್ತು. ಇವಾಗ ಎಲ್ಲಾನು ಈಗ ಮೆಂತ್ಯ, ಏಲಕ್ಕಿ, ಲವಂಗ, ಮೆಣಸು, ಕರಿಬೇವಿನ ಸೊಪ್ಪು, ವಿಳೆದೆಲೆ ಇದಿಷ್ಟನ್ನು ಇವಾಗ ಹಾಕ್ಬೇಕು ತುಪ್ಪಕ್ಕೆ. ಅದರಲ್ಲಿ ಮಸಾಲೆ ಐಟಮ್ಸ್ನ ನಾನು ಪುಡಿ ಮಾಡ್ಕೊತೀನಿ ಕುಟ್ಟಿ. ಎಲೆಗಳನ್ನ ಹಾಗೆ ಹಾಕ್ತೀನಿ. ಈಗ ಬೆಣ್ಣೆ ಬೇಯ್ತಾ ಇದೆ, ನೋಡ್ತಾ ಇದ್ದೀರಲ್ಲ. ಇವಾಗ ತಿರ್ಗಿಸ್ಕೊಂತೀನಿ 1-2 ಸಲ, ಯಾಕಂದ್ರೆ ಉಪ್ಪು ಬಂದ್ಬಿಡೋ ಅಂತ ಸ್ಟೇಜಲ್ಲಿದೆ. ಉರಿ ಜಾಸ್ತಿ ಇಟ್ಟರೆ ಉಪ್ಪು ಬಂದ್ಬಿಡುತ್ತೆ. ಹಂಗಾಗಿ ಇವಾಗ ಉರಿ ಕಮ್ಮಿನೇ ಇಟ್ಕೊಂಡು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಉರಿ ಇಟ್ಟರೆ ತುಪ್ಪ ಸೀದೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಪುಡಿನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಪುಡಿ ರೆಡಿ ಮಾಡ್ಕೊಂಡಾದ್ಮೇಲೆ ಹಾಕಬೇಕು. ಇವಾಗ ತುಪ್ಪ ಆಲ್ಮೋಸ್ಟ್ 20% ಇವಾಗ ಆಗಿದೆ. ಸಣ್ಣ ಉರಿ ಅಂದರೆ ತುಂಬಾನೇ ಸಣ್ಣ ಉರಿಲಿ ನೀವು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ರೆಡಿ ಇದೆ. ಇದರ ಪುಡಿನೆಲ್ಲ ಹಾಕ್ತಿದ್ದೀನಿ ನಾನು. ಇವಾಗ ವಿಳೆದೆಲೆನ ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ, ಹಂಗೆ ಅಷ್ಟೇ ಹಾಕ್ಬಿಟ್ಟು ಈ ನೊರೆ ಎಲ್ಲ ಕಮ್ಮಿ ಆದಮೇಲೆ ಈ ಪುಡಿಗಳನ್ನೆಲ್ಲ ಹಾಕಬೇಕು. ಅವಾಗ ಮಸಾಲೆ ಕರೆಕ್ಟಾಗಿರುತ್ತೆ ಅದಕ್ಕೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ, ಜಾಸ್ತಿ ಇಲ್ಲ, ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಉಪ್ಪು ಬರೋದು ಕಮ್ಮಿ ಆಗುತ್ತೆ. ಜೊತೆಗೆ ತುಪ್ಪ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಚೂರು ಅರಿಶಿನ ಪುಡಿ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನೋಡಿ ಇದು ಹಾಕಿ ಚೆನ್ನಾಗಿ 5 ನಿಮಿಷ ಕುದ್ರೆ ತುಪ್ಪ ರೆಡಿ. ಜಾಸ್ತಿ ಮಸಾಲೆ ಹಾಕ್ಬಿಟ್ಟು ಜಾಸ್ತಿ ಕುದಿಸುವಂಥ ಅವಶ್ಯಕತೆ ಇಲ್ಲ. ನೀನು ನೊರೆ ಎಲ್ಲ ತುಪ್ಪ ರೆಡಿ ಆಗಿದೆ ಅನ್ನೋವಾಗ ನಾನು ಈ ಪೌಡ್ರ್ಗಳನ್ನೆಲ್ಲ ಹಾಕೊಂಡಿದ್ದೀನಿ ನೋಡಿ ರುಚಿಯಾದ ತುಪ್ಪ ರೆಡಿ. ಈ ಥರ ಈ ಬಣ್ಣಕ್ಕೆ ಬಂತು ಅಂದರೆ ತುಪ್ಪ ರೆಡಿಯಾಗಿದೆ ಅಂತಾನೆ ಅರ್ಥ. ಇನ್ನೊಂದು 2 ನಿಮಿಷ ಕುದಿಸಿದ್ದು ಇಳಿಸ್ಬಿಟ್ರೆ ಬಂದಾಗ ತುಪ್ಪ ರೆಡಿಯಾಗಿದೆ ಅಂತ, ಎಣ್ಣೆ ಥರ ಬಿಟ್ಕೊಂಡ್ರೆ ತುಪ್ಪ ರೆಡಿಯಾಗಿದೆ ಅಂತ. ಇವಾಗ ಇದನ್ನ ಆಫ್ ಮಾಡಿ 1 ಅವರ್ ಬಿಟ್ಮೇಲೆ ಈ ಥರ ಆಗುತ್ತೆ ನೋಡಿ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಬಂದಿದೆ ತುಪ್ಪ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.